ಓಕೆ, ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಗಿಡಕ್ಕೆ ನೀರಿರುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಕೇಳಿಕೊಳ್ತೀನಿ. ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃತ್ತದ ಹೊರಗುತ್ತಿಗೆ ನೌಕರರ ಸಂಘಕ್ಕೆ ಇಂದು 1 ವರ್ಷ ಪೂರೈಸಿ ಇನ್ನೇನು ಮತ್ತೊಮ್ಮೆ ಈ ಸಂಘ ಮತ್ತಷ್ಟು ದೃಢವಾಗಿ ಮತ್ತೆ ಹಾಗೆ ಸದೃಢವಾಗಿ ಇಡೀ ರಾಜ್ಯಾದ್ಯಂತ ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಮತ್ತೆ ಹಾಗೆ ರಾಜ್ಯ ಗುತ್ತಿಗೆ ನೌಕರರ ಎಲ್ಲರ ಒಂದು ಪರವಾಗಿ ಇವತ್ತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಸಹ ಆಗಮಿಸಿದ್ದಾರೆ. ಅವರ ಈ ಒಂದು ಕಾರ್ಯಕ್ರಮವನ್ನ ಗಿಡಕ್ಕೆ ನೀರಿನ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃತ್ತದ ಹೊರಗುತ್ತಿಗೆ ನೌಕರರ ಸಂಘದ ಒಂದು ಸಣ್ಣ ವಿಟಿ ಇದೆ. ಯಾಕಪ್ಪ ಅಂದ್ರೆ ಯಾವುದೇ ಒಂದು ಸಂಘ ಸಂಸ್ಥೆಗಳಿರ್ಬೋದು, ಸಂಘಟನೆಗಳಿರ್ಬೋದು, ಮುಖ್ಯವಾಗಿ ಒಂದು ಯಶಸ್ಸನ್ನ ಸಾಧಿಸಬೇಕು, ಆ ಒಂದು ಸಂಘಟನೆ ಸದೃಢವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ಸಂಘಟನೆಯಾಗಿ ರೂಪುಗೊಳ್ಳಬೇಕಂದ್ರೆ ಅದಕ್ಕೆ ಸುಮಾರು ಏನಿಲ್ಲ ಅಂದ್ರೂ 10 ರಿಂದ 15 ವರ್ಷಗಳು ಬೇಕಾಗುತ್ತೆ. ಆದ್ರೆ ಈ ಒಂದು ಸಂಘ, ಈ ಒಂದು ಸಂಸ್ಥೆ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃತ್ತದ ಹೊರಗುತ್ತಿಗೆ ನೌಕರರ ಸಂಘ ಕೇವಲ 1 ವರ್ಷದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 17-18 ಜಿಲ್ಲೆಗಳಲ್ಲಿ ಪದಾಧಿಕಾರಿಗಳು ಮತ್ತೆ ಹಾಗೆ ನಿರ್ದೇಶಕರನ್ನ ಒಳಗೊಂಡು ಇವತ್ತು ಯಶಸ್ವಿಯಾಗಿ 1 ವರ್ಷವನ್ನ ಪೂರೈಸಿರುವಂತಹ ಸಂತಸದ ದಿನ. ಹಾಗಾಗಿ ಈ ದಿನದಂದು ಇದುವರೆಗೂ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃತ್ತದ ಹೊರಗುತ್ತಿಗೆ ನೌಕರರ ಸಂಘ ಯಾವ ರೀತಿಯಾಗಿ ದಾಪುಗಳ ನೆಟ್ಟಿದೆ ಅನ್ನುವಂತಹ ಕುರಿತಾಗಿ ಒಂದು ಸಣ್ಣ ವಿಟಿ ಇದೆ. ದಯವಿಟ್ಟು ಎಲ್ಲರೂ ಸಹ ಸೈಲೆಂಟ್ ಆಗಿ ಈ ಒಂದು ವಿಟಿಯನ್ನ ನೋಡಿ ಅರ್ಥೈಸಿಕೊಳ್ಬೇಕಂತ ಕೇಳ್ಕೊಳ್ತೀವಿ. ವೇದಿಕೆ ಮೇಲೆ ಹಿಂದಿದೆ ಇರುವಂತವರು ದಯವಿಟ್ಟು ಎಲ್ಲ ವೇದಿಕೆ ಮುಂಭಾಗ ಬನ್ನಿ. ನೀವು ಯಾರ್ಯಾರು ಇದ್ದೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ಹಿಂದ್ಗಡೆ ಮುಂದೆ ಕೂತ್ಕೊಂಡ್ರೆ ಎಲ್ಲರಿಗೂ ಸಹ ಗೊತ್ತಾಗುತ್ತೆ. ಅದು ಫ್ಯಾನ್ ಇಟ್ಬೇಡ, ಫ್ಯಾನ್ ತೆಗಿದ್ರೆ ಬೇಡ, ಅದು ಬೇಡ ಮರಿ. ಇದೊಂಚೂರು ಲೈಟ್ ಆಫ್ ಮಾಡ್ತಿದ್ದೆ, ಬೇಡ ಆಫ್ ಮಾಡಿದ್ದು. ಇವೆಲ್ಲ ಈ ಕಡೆ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃತ್ತದ ಹೊರಗುತ್ತಿಗೆ ನೌಕರರ ಸಂಘ. ಇದು ಕೇವಲ ಸಂಘ ಅಲ್ಲ, ಕೇವಲ ಸಂಘಟನೆ ಅಲ್ಲ, ಕೇವಲ ಉದ್ಯಮಕ್ಕಾಗಿ ನೋಂದಣಿಯಾದ ಯಾವುದೋ ಕಂಪನಿ ಅಲ್ಲ. ಬದಲಾಗಿ ಕೆಲಸವಿದ್ದರೂ ಕೆಲಸವಲ್ಲದ, ವೇತನಕ್ಕಿಂತ ಹೆಚ್ಚು ಕೆಲಸ ಮಾಡುವ, ಸಮಾನ ಕೆಲಸ ಸಮಾನ ವೇತನ ವಂಚಿತರ, ಹೆಸರಿಗಷ್ಟೇ ಸರ್ಕಾರದ ಅಧೀನ ಎನ್ನುವ, ಸುಮಾರು ತಿಂಗಳುಗಳಿಂದ ವೇತನ ವಂಚಿತರ, ಜೀವನ ಸುಧಾರಣೆಗೂ ಕಷ್ಟಪಡುತ್ತಿರುವ, ಹೊರ ಕುಳಿತಿರುವ ನೌಕರರ ವೇದಿಕೆ ಈ ಕರ್ನಾಟಕ ರಾಜ್ಯ ಆರೋಗ್ಯ ವಿವಿಧ ವೃತ್ತದ ಹೊರಗುತ್ತಿಗೆ ನೌಕರರ ಸಂಘ.
ದಿನಾಂಕ 8/10/2023 ಭಾನುವಾರ ಗುರುಜಿನ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಕರೆದಿದ್ದು ಈ ಸಭೆಯಲ್ಲಿ ಹಲವಾರು ಜಿಲ್ಲೆಯವರು ಭಾಗವಹಿಸಿದ್ದು ವಿವಿಧ ರಾಜ್ಯ ಸಂಘವನ್ನು ಸಂಘಟಿಸಲಾಯಿತು. ಹಾಗೆಯೇ ಸಂಘದ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ಹೊರಗುತ್ತಿಗೆ ನೌಕರರು ಎಂದರೆ ಇತ್ತೀಚಿನ ದಿನಗಳಲ್ಲಿ ಜೀತ ಪದ್ಧತಿ ರೀತಿಯ ಜೀವನ ನಡೆಸುವಂತಾಗಿತ್ತು. ತಿಂಗಳಿಗೆ ಸರಿಯಾಗಿ ಸಂಬಳವಿಲ್ಲ, ಓಡಾಟಕ್ಕೆ ಬಿಡುಗಾಸಿಗೂ ಪರದಾಡುವ ಪರಿಸ್ಥಿತಿ. ಹೆಂಡತಿ ಮಕ್ಕಳನ್ನು ಬಿಟ್ಟು ಊರಿಂದ ಊರಿಗೆ ಅಲಿಯುತ್ತಾ ಸರಿಯಾದ ಸಂಬಳ ಕೇಳಿದ್ರೆ ವೃತ್ತಿಯಿಂದಲೇ ವಜಾ ಮಾಡುವ ಖಾಸಗಿ ಏಜೆನ್ಸಿಗಳು. ಮಧ್ಯಾಹ್ನ ಇಡೀ ರಾಜ್ಯಾದ್ಯಂತ ಹೊರಗುತ್ತಿಗೆ ನೌಕರರು ಎಂದು ಪ್ರಶ್ನೆ ಮಾಡದೆ ಮೌನ ಮುರಿದದ್ದು ಖಾಸಗಿ ಏಜೆನ್ಸಿಗಳ ಪಾಲಿಗೆ ಬೆಲ್ಲದ ಪಾಕವಾಗಿ ಬಿಟ್ಟಿತ್ತು. ಇಂತಹ ಏಜೆನ್ಸಿಗಳ ದರ್ಪಕ್ಕೆ ಕಡಿವಾಣ ಹಾಕಲು ಹೊರಗುತ್ತಿಗೆ ನೌಕರರು ಸಹ ಸಮಾನ ಕೆಲಸ ಸಮಾನ ವೇತನಕ್ಕೆ ಅರ್ಹರು ಎಂದು ಸರ್ಕಾರ ಹಾಗೂ ಸಮಾಜಕ್ಕೆ ತಿಳಿಯಪಡಿಸಲು ಫೆಬ್ರವರಿ 2024ರಲ್ಲಿ ಸಣ್ಣದಾಗೆ ಎಲೆಮರಿ ಕಾಯಿಯಂತೆ ಚಿಗುರುತ್ತೆ ಈ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸುಮಾರು 4ರಿಂದ 5 ಜನರ ಗುಂಪು ಈ ಸಂಘದ ರಚನೆಯ ರೂವಾರಿಗಳಾಗಿ ಹೊರಗುತ್ತಿಗೆ ನೌಕರರನ್ನ ಗುರುತಿಸಿ ಅವರ ಮಾಹಿತಿಗಳನ್ನ ಕಲೆ ಹಾಕಿ ಕೂಡಿಸುವಲ್ಲಿ ನಿಧಾನಗತಿಯಲ್ಲಿ ಯಶಸ್ವಿಯಾಗತೊಡಗುತ್ತದೆ. ಆದರೆ ಸಂಘಟನೆಯ ಶಕ್ತಿ ಬಲವಾಗಿದ್ದರೂ ಹೊರಗುತ್ತಿಗೆ ನೌಕರರಿಗೆ ಸಿಗಬೇಕಾದ ಸವಲತ್ತುಗಳು ಸಿಗುತ್ತಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಕಾರ್ಮಿಕ ಇಲಾಖೆಗೆ ದೂರನ್ನ ಸಲ್ಲಿಸುತ್ತಾರೆ. ಇಲ್ಲಿಂದಲೇ ನೋಡಿ ಶುರುವಾಗಿದ್ದು ಹೊರಗುತ್ತಿಗೆ ನೌಕರರ ನ್ಯಾಯಯುತವಾದ ಭರವಸೆ. 159 ಭಾಗವೇ ಸರ್ಕಾರ ನೌಕರರು ಕಾಯ್ದೆ ನೌಕರ ಸಂಖ್ಯೆ ಯಾವಾಗ ನೇಮಕಾತಿ ಆಗ್ತಾ ಇಲ್ಲ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹೊರಗುತ್ತಿಗೆ ನೌಕರನ್ನ ತಗೊಳ್ತಕ್ಕಂಥ ಒಂದು ಅಭ್ಯಾಸ ಬೆಳೆದಿದೆ. ಇಲ್ಲಿ ಮುಖ್ಯವಾಗಿ ಒಂದು ಖಾಸಗಿ ಸಂಸ್ಥೆಗಳಲ್ಲಿ ನಾವು ಹೆಚ್ಚು ಅಲ್ಲಿ ನೇರವಾದ ಮಾಲೀಕರಿರೋದ್ರಿಂದ ನಮಗೆ ಕಾರ್ಮಿಕ ಇಲಾಖೆ ಲೇಬರ್ ಡಿಪಾರ್ಟ್ಮೆಂಟ್ ನ HN ರಮೇಶ್ ಎಂಬುವರು ನಿಮ್ಮ ಹೋರಾಟ ಸರಿಯಾಗಿದೆ, ಆದ್ರೆ ಅದಕ್ಕೊಂದು ತೂಕ ಬೇಕೆಂದ್ರೆ ಮೊದಲು ಅಧಿಕೃತವಾಗಿ ಇಲಾಖೆಯಲ್ಲಿ ನಿಮ್ಮ ಸಂಘ ನೋಂದಣಿಯಾಗಬೇಕು ಎಂದು ಹೇಳುತ್ತಾರೆ. ಇದನ್ನ ಮನದಟ್ಟು ಮಾಡಿಕೊಂಡ ತಂಡ 2024ರ ಫೆಬ್ರವರಿ ಮಾಹೆಯಲ್ಲಿ ಅಧಿಕೃತವಾಗಿ ನೋಂದಣಿ ಮಾಡಿಸುವಲ್ಲಿ ಯಶಸ್ವಿಯಾಗುತ್ತದೆ. ಇಲ್ಲಿಂದ ಶುರುವಾಗಿ ಕೇವಲ 2 ತಿಂಗಳಲ್ಲೇ ಅಂದ್ರೆ 2024 ಏಪ್ರಿಲ್ ತಿಂಗಳ 4ನೇ ತಾರೀಕಿನಂದು ಎಲ್ಲ ಜಿಲ್ಲೆಗಳ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ತುಮಕೂರಿನ ಸಿದ್ಧಗಂಗಾ ಮಠದ ಆವರಣದಲ್ಲಿ ನಡೆದೇ ಬಿಡುತ್ತೆ. Gracias.
ರಾಯಚೂರಿನ ಹೊರಗುತ್ತಿಗೆ ನೌಕರರ ಗೋಡಿನ ಜೀವನ. ಹೇಗಾದ್ರೂ ಮಾಡಿ ಇಲ್ಲಿ ನ್ಯಾಯ ಒದಗಿಸಿಕೊಡಲೇಬೇಕು ಎಂದು ಪಣ ತೊಟ್ಟಾಗ ಸಂಘದ ಪದಾಧಿಕಾರಿಗಳಿಗೆ ಒಂದು ಆಶ್ಚರ್ಯವಾದ ಸಂಗತಿ ತಿಳಿಯುತ್ತೆ. ಅದೇನೆಂದ್ರೆ ರಾಯಚೂರು ಜಿಲ್ಲೆಯ ಹೊರಗುತ್ತಿಗೆ ನೌಕರರಿಗೆ ಸುಮಾರು 1 ವರ್ಷದ ಸಂಬಳ ಹಾಗೆ ಇರುವುದಿಲ್ಲ. ಈ ಸಂದರ್ಭದಲ್ಲಿ ಸಂಘದ ನೋಂದಣಿಗೆ ಸಹಕರಿಸಿದ ಎಚ್.ಎನ್. ರಮೇಶ್ ಆಗ ತಾನೇ ತಮ್ಮ ಸರ್ಕಾರಿ ಕೆಲಸದಿಂದ ನಿವೃತ್ತಿಯನ್ನ ಹೊಂದಿರುತ್ತಾರೆ. ತದನಂತರ ಲೀಗಲ್ ಅಡ್ವೈಸರ್ ಆಗಿ ನಮ್ಮ ಸಂಘಕ್ಕೆ ಸೇರ್ಪಡೆಯಾಗುತ್ತಾರೆ. ಆಗ ರಾಯಚೂರಿನ ಚೂರು ಚೂರಾದ ಹೊರಗುತ್ತಿಗೆ ನೌಕರರ ವಿಚಾರವನ್ನು ಎಳೆಯಾಗಿ ಕಾರ್ಮಿಕ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಾಗ ಖಾಸಗಿ ಏಜೆನ್ಸಿಗೆ ಬೆಂಬಲಿಸುವಂತೆ ಸುಮಾರು 15 ಲಕ್ಷ ಪೆನಾಲ್ಟಿ ವಿಧಿಸಿದ್ದು ಎಂತಹವರಿಗೂ ಸಂಘದ ಶಕ್ತಿ ಏನೆಂಬುದು ಸಾಬೀತಾಗುತ್ತೆ. ವಿಶೇಷ ಏನೆಂದ್ರೆ ಹೊರಗುತ್ತಿಗೆ ನೌಕರರ ಅಸಲಿ ಶಕ್ತಿಯನ್ನು ಪ್ರದರ್ಶಿಸಿದ ನಮ್ಮ ಸಂಘಕ್ಕೆ ಪ್ರಥಮ ನ್ಯಾಯವಾಗಿ ಖಾಸಗಿ ಸಂಸ್ಥೆಗಳ ಅಡಿಯಲ್ಲಿ ASI PF ಇಲ್ಲದೆ ಪರದಾಡುತ್ತಿದ್ದ ಹೊರಗುತ್ತಿಗೆ ನೌಕರರಿಗೆ ಸೂಕ್ತ ನ್ಯಾಯ ಒದಗಿಸಿಕೊಡುವ ಕೆಲಸ ಸರ್ಕಾರದಿಂದ ಆಗುತ್ತೆ. ಅದೇನಪ್ಪಾ ಅಂದ್ರೆ ಎಲ್ಲಾ ಹೊರಗುತ್ತಿಗೆ ನೌಕರರಿಗೆ ಇನ್ನು ಮುಂದೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಸಹಕಾರ ಸಂಘದಿಂದ ನೇರ ಪಾವತಿಗೆ ಅನುಮೋದನೆ ಸಿಗುತ್ತದೆ. ಇದಕ್ಕೆ ಮುಖ್ಯ ಕಾರಣವೂ ಸಹ ನಮ್ಮದೇ ಸಂಘವೇ ಎಂದು ಹೇಳ